ಸೊ ಹೆಲೋ ಮಕ್ಕಳ ಎಕ್ಸಸೈಸ್ 2.3 ರಿಲೇಷನ್ ಫಂಕ್ಷನ್ಸ್ನಲ್ಲಿ ಇನ್ಇಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ವಿ. ಈಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇನ್ಇಕ್ವಾಲಿಟಿ ಅಂತ ಹೇಳಿದರೆ ಹೀಗೆ ಲೆಸ್ ದೆನ್, ಗ್ರೇಟರ್ ದೆನ್, ಲೆಸ್ ದೆನ್ ಈಕ್ವಲ್ ಆರ್ ಗ್ರೇಟರ್ ದೆನ್ ಈಕ್ವಲ್ ಇವೆಲ್ಲ ನಂಬರ್ಸ್ ನೋಡಿರ್ಬೋದು ನೀವು ಎಲ್ಲಾದರೂ. ಓಕೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ನೀವು ನಂಬರ್ಸ್ನಲ್ಲಿ. ಫಸ್ಟ್ ಆಫ್ ಆಲ್ ನೀವು ನಂಬರ್ಸ್ ನೋಡಿದಾಗ 2 ಈಸ್ ಲೆಸ್ ದೆನ್ 3 ಇದು ನೋಡಿದರೆ ನಿಮಗೆ ನ್ಯೂಮರಿಕಲ್ ಬರುತ್ತೆ. 7 ಈಸ್ ಗ್ರೇಟರ್ ದೆನ್ 10, ಇಲ್ಲಾಂದರೆ -7 ಈಸ್ ಗ್ರೇಟರ್ ದೆನ್ -10. ಇದು ಉಲ್ಟಾಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ದಿಸ್ ಈಸ್ ಒನ್ ಕರೆಕ್ಟ್, ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ಕರೆಕ್ಟ್. ಇವಾಗ ಕೆಲವೊಮ್ಮೆ ಏನು ಬರುತ್ತೆ, x² ಲೆಸ್ ದೆನ್ 1 ಅಂತ ಬರುತ್ತೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಇಲ್ಲಾಂದರೆ x² -2y ಈಸ್ ಗ್ರೇಟರ್ ದೆನ್ 1 ಈಸ್ ಲೆಸ್ ದೆನ್ 1, ಹೀಗೆ ಲೆಸ್ ದೆನ್ 1, ಲೆಸ್ ದೆನ್ 1, ಲೆಸ್ ದೆನ್ 10 ಹೀಗೆ ನಂಬರ್ಸ್ ಬಂದರೆ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು? ನ್ಯೂಮರಿಕಲ್ಸ್ನ ನಂಬರ್ಸ್ನ ಸಾಲ್ವ್ ಮಾಡ್ಬೋದು, ನಂಬರ್ಸ್ನಲ್ಲಿ ಗೊತ್ತಾಗುತ್ತೆ. ಆದರೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನಾನು ಈ ಕ್ಲಾಸ್ದಲ್ಲಿ, ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನೋಡಿ, ಫಸ್ಟ್ ಆಫ್ ಆಲ್ ಸ್ವಲ್ಪ ಬೇಸಿಕ್ ರೂಲ್ಸ್ ಇದ್ದಾವೆ. ರೂಲ್ಸ್ನಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಜೆ ಲೆವೆಲ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. NCERTದಲ್ಲಿ ಕಡಿಮೆ ಕೊಟ್ಟಿದ್ದಾರೆ ನಿಮಗೆ. ಲೀನಿಯರ್ LPP ಅಂತ ಹೇಳಿದೆ, ಮತ್ತು ಗ್ರಾಫ್ನಲ್ಲಿ ಬರುತ್ತೆ ಇದು. ಓಕೆ, ಸೊ ಮಲ್ಟಿಪ್ಲಿಕೇಶನ್ ವಿತ್ ನೆಗೆಟಿವ್ ನಂಬರ್ ಸೈನ್ ಚೇಂಜ್ ಆಗುತ್ತೆ. ಇದಿಷ್ಟೇ ಓದ್ಕೊಂಡು ಹೋಗಿ, ನಾನು ಎಕ್ಸಾಂಪಲಲ್ಲಿ ಹೇಳ್ತೇನೆ. ಎಕ್ಸಾಂಪಲ್ನಲ್ಲಿ ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ನೆಗೆಟಿವ್ ನಂಬರ್ ಆಗಿರಲಿ, ಇಲ್ಲಾಂದರೆ -1 ಆರ್ -k, ಎನಿಥಿಂಗ್ ಇಸ್ ಪಾಸಿಬಲ್. ಮೈನಸ್ಸಿಂದ ಯಾವಾಗಾದರೂ ಮಲ್ಟಿಪ್ಲೈ ಆದರೆ ಅದು ನಂಬರ್ನ ಸೈನ್ನ ಚೇಂಜ್ ಆಗುತ್ತೆ. ಇವಾಗ ಮಲ್ಟಿಪ್ಲಿಕೇಶನ್ ವಿತ್ ಪಾಸಿಟಿವ್ ನಂಬರ್ ಡಸಂಟ್ ಚೇಂಜ್ ದ ಸೈನ್. ಪಾಸಿಟಿವ್ ನಂಬರ್ ಆಗಿರಲಿ, +1 ಆಗಿರಲಿ, +k ಆಗಿರಲಿ, ಯಾವುದೇ ನಂಬರ್ ಆಗಿರಲಿ, ಪ್ಲಸ್ಸಿಂದ ಮಲ್ಟಿಪ್ಲೈ ಆದರೆ, ಡಿವೈಡ್ ಆದರೆ, ಮತ್ತು ಡಿವಿಷನ್ ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್. ಡಿವಿಷನ್ ಆಲ್ಸೋ ಓಕೆ, ಡಿವಿಷನ್ನಲ್ಲಿಯೂ ಚೇಂಜ್ ಆಗುತ್ತೆ. ಡಿವಿಷನ್ನಲ್ಲಿ ನೆಗೆಟಿವ್ ನಂಬರ್ ಪ್ಲಸ್ ಮಲ್ಟಿಪ್ಲಿಕೇಶನ್ ಆಗಲಿ, ಡಿವಿಷನ್ ಆಗಲಿ, ನೆಗೆಟಿವ್ ನಂಬರ್ಸ್ ಚೇಂಜ್ ಆಗುತ್ತೆ, ಅಂದರೆ ಸೈನ್ ಚೇಂಜ್ ಆಗುತ್ತೆ. ಮುಂದೆ ಹೇಳ್ತೇನೆ. ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ವಿತ್ ಪಾಸಿಟಿವ್ ನಂಬರ್ ಸೈನ್ ಡಸಂಟ್ ಚೇಂಜ್. ರೆಸಿಪ್ರೋಕಲ್ ತೊಗೋವಾಗ ನಾನು ಇದನ್ನೆಲ್ಲ ಹೇಳ್ತೇನೆ. ಫಸ್ಟಿಗೆ ಮಲ್ಟಿಪ್ಲಿಕೇಶನ್ ಬಗ್ಗೆ ಬರೋಣ. ನೋಡಿ, ಇವಾಗ ಮಲ್ಟಿಪ್ಲಿಕೇಶನ್ ವಿತ್ ಪಾಸಿಟಿವ್ ನಂಬರ್ ಮಲ್ಟಿಪ್ಲೈ, ಇದನ್ನು ನಿಮಗೆ ಸ್ಲೋ ಅನಿಸಿದರೆ 1.5x ಅಥವಾ 2x ನೀವು ನಡೆಸ್ಬೋದು ವಿಡಿಯೋನ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, a ಲೆಸ್ ದೆನ್ b, ಇವೆರಡು ನಂಬರ್ಸ್ ಇದ್ದಾವೆ. a ಲೆಸ್ ದೆನ್ b ಇದೆ. ಇವಾಗ ನೀವು k ಇಲ್ಲಾಂದರೆ +1 ಮಲ್ಟಿಪ್ಲೈ ಮಾಡ್ತೀರಿ. ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರು ಇವಾಗ ಸೈನ್ ಏನಾಗುತ್ತೆ, +k ಮಲ್ಟಿಪ್ಲೈ ಮಾಡ್ತಿದ್ದೀನಿ ನಾನು, +k. ಸೊ ಇದ್ರೊಳಗೆ ಏನಾಗುತ್ತೆ, ಸೈನ್ ಚೇಂಜ್ ಆಗಲ್ಲ, ಹೇಗಿರುತ್ತೆ ಹಾಗೇ ಇರುತ್ತೆ. ಓಕೆ, ಸೆಕೆಂಡ್ನಲ್ಲಿ ನೀವು ಡಿವೈಡು ಬೇಕಾದರೆ ಡಿವೈಡಿಗೆ ಹೇಳ್ತೇನೆ. ಡಿವೈಡ್ನಲ್ಲಿ ನೀವು ಬೇಕಾದರೆ k ಡಿವೈಡ್ ಮಾಡಿದ್ರು ಹಾಗೇ ಇರುತ್ತೆ, ಸೈನ್ ಸೇಮ್ ಟು ಸೇಮ್ ಇರುತ್ತೆ. ಓಕೆ, ನಂಬರ್ನ ಡಿವೈಡ್ ಮಾಡೋದು ಒಮ್ಮೆ ಬರುತ್ತೆ, ಆವಾಗ ಏನಾಗುತ್ತೆ, ಈ ಸೈನ್ ಚೇಂಜ್ ಆಗಲ್ಲ ಅಷ್ಟೇ. ಇವಾಗ ನೆಗೆಟಿವ್ ನಂಬರ್ನಲ್ಲಿ ನೋಡೋಣ. ಲೆಸ್ ದೆನ್ a ಇಸ್ ಲೆಸ್ ದೆನ್ b. ಇದರೊಳಗೆ ಯಾವಾಗಾದರೂ ನಿಮಗೆ ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಆಗಬೇಕು, ನೆಗೆಟಿವ್ k ಅಂತ ಅನಿಸ್ಕೊಳ್ಳಿ. ನೆಗೆಟಿವ್ k ಇಂದ ನೀವು ಮಲ್ಟಿಪ್ಲೈ ಮಾಡಿದಾಗ ಸೈನ್ ಏನಾಗುತ್ತೆ, ಡಿಫರ್ ಆಗುತ್ತೆ. ಇದರ ಎಕ್ಸಾಂಪಲ್ ನೋಡಿ. ಫಸ್ಟ್ ಆಫ್ ಆಲ್ ಇವಾಗ 2 ಈಸ್ ಗ್ರೇಟರ್ ದೆನ್ 1, ಇದು -1 ಮಲ್ಟಿಪ್ಲೈ ಮಾಡ್ತೇನೆ ಎರಡು ಸೈಡ್, ಅವಾಗ ಏನಾಗುತ್ತೆ, -2 -1. ಇದರೊಳಗೆ ದೊಡ್ಡದಿರೋದು -1. ಈ ನಂಬರ್ 9ನಲ್ಲಿ ಫಸ್ಟಿಗೆ 0 ಇರುತ್ತೆ, ಆಮೇಲೆ ಇಲ್ಲಿ -1 ಇರುತ್ತೆ. ಯಾವ ನಂಬರ್ ರೈಟ್ ಸೈಡ್ ಇರುತ್ತಲ್ಲ ಅದೇ ದೊಡ್ಡದಿರುತ್ತೆ. ಇವಾಗ 0 ದೊಡ್ಡದಿದೆ, -2 ಮತ್ತು -1ನಲ್ಲಿ ರೈಟ್ ಸೈಡ್ ಯಾವುದಿದೆ ಅದೇ ದೊಡ್ಡದಿರುತ್ತೆ. ಅದೇ ರೀತಿಯಲ್ಲಿ ಇದರೊಳಗೂ ನಂಬರ್ಸ್ನಲ್ಲಿ ಯಾವಾಗಾದರೂ ನಿಮಗೆ 0 ಮತ್ತು 1, ಈಗ ಈ ಪಾಸಿಟಿವ್ ನಂಬರ್ಸ್ ತೊಗೊಳ್ಳೋಣ. 2 ಈಸ್ ಗ್ರೇಟರ್ ದೆನ್ 3, +3 ಮಲ್ಟಿಪ್ಲೈ ಮಾಡ್ತೀನಿ. ಇವಾಗ ಏನಾಗುತ್ತೆ, 3 ಮಲ್ಟಿಪ್ಲೈ ಮಾಡಿದಾಗ ಇದನ್ನು 6 ಆಗುತ್ತೆ, ಗ್ರೇಟರ್ ದೆನ್, ಒಂದು ನಿಮಿಷ, ಇದು ನಂಬರ್ಸ್ ಮಿಸ್ಟೇಕ್ ನೋಡಿದ್ದೇನೆ. 2 ಈಸ್ ಗ್ರೇಟರ್ ದೆನ್ 1 ಇದೆ, ಇದನ್ನು 3 ಮಲ್ಟಿಪ್ಲೈ ಮಾಡ್ತೀನಿ, ಪಾಸಿಟಿವ್ 3, ಆವಾಗ ಏನಾಗುತ್ತೆ, 6 ಆಗುತ್ತೆ, ಇಲ್ಲಿ 3 ಆಗುತ್ತೆ. ಸೊ ಪಾಸಿಟಿವ್ ನಂಬರ್ಸ್ನಲ್ಲಿ ಯಾವಾಗೂ ಸೈನ್ ಸೇಮ್ ಇರುತ್ತೆ. ಪಾಸಿಟಿವ್ ನಂಬರ್ಸ್ನಲ್ಲಿ, ನೆಗೆಟಿವಲ್ಲಿ ಸೈನ್ ಡಿಫರ್ ಆಗುತ್ತೆ, ಹೀಗೆ ನೋಡಿ. ಸೊ ಇದಾಗಿತ್ತು ಎಲ್ಲ ಥೆರಾಟಿಕಲ್ ಪಾರ್ಟ್. ಇವಾಗ ರೆಸಿಪ್ರೋಕಲ್ದಲ್ಲಿ ಒಂದು ನೋಡ್ಬಿಡೋಣ. ಇವಾಗ ರೆಸಿಪ್ರೋಕಲ್ ಅಂತ ಹೇಳಿದರೆ, ಇವಾಗ ಈ ರೆಸಿಪ್ರೋಕಲ್ದಲ್ಲಿ ನಿಮಗೆ a ಲೆಸ್ ದೆನ್ b ಲೆಸ್ ದೆನ್ c, ಹೀಗೆ 2 ಲಿಮಿಟ್ ಬೇಕೇ ಬೇಕು, 2 ಲಿಮಿಟ್ಸ್. ಇದನ್ನು ಲಿಮಿಟ್ಸ್ ಅಂತಾರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಲಿಮಿಟ್, ರೈಟ್ ಹ್ಯಾಂಡ್ ಸೈಡ್ ಲಿಮಿಟ್. ನಿಮಗೆ ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ RHS LHS ಗೊತ್ತಲ್ಲ, ಅದೇ ರೀತಿಯಲ್ಲಿ ಮುಂದೆ LHL RHL ಬರುತ್ತೆ.
ಓಕೆ, ಇದು ಬರುತ್ತೆ ಇವೆರಡು. ಸೊ ನಿಮಗೆ ಇನ್ಇಕ್ವಾಲಿಟಿಯಲ್ಲಿ ರೆಸಿಪ್ರೋಕಲ್ ತೊಗೋಬೇಕಾದಾಗ ಇವೆರಡು ಲಿಮಿಟ್ಸ್ ಬೋತ್ ಆರ್ ನೆಸೆಸರಿ. ಸೊ ಬೋತ್ ಆರ್ ನೆಸೆಸರಿ. ನೀವು ಇದನ್ನೇನು ಮಾಡ್ತೀರಾ, ಆವಾಗ ಎರಡು ನೆಸೆಸರಿ. ಒಂದು ಕ್ವಶನಲ್ಲಿ ಒಂದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಐಡೆಂಟಿಫೈ ಮಾಡ್ತೀರಾ. ಅದು ಐಡೆಂಟಿಫೈ ಮಾಡೋದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಐಡೆಂಟಿಫಿಕೇಷನ್ ಅಂತ ಹೇಳಿದರೆ ಇಲ್ಲೇ ಒಂದು ಮೈನಸ್ ನೆಗೆಟಿವ್ ಬರ್ಬೋದು, ಇಲ್ಲಾಂದರೆ ಇಲ್ಲಿ ಏನಾದರೂ ಸಾಲ್ವ್ ಮಾಡಿ ಇಲ್ಲಿ ಯಾವುದೋ ನಂಬರ್ ಬರುತ್ತೆ, ಇಲ್ಲಿ ಪಾಸಿಟಿವ್ ಇನ್ಫಿನಿಟಿ ಬರ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಕೇಸ್ನಲ್ಲಿ ನೀವು ಎ ಬಿ ಮತ್ತು ಸಿ ತೊಗೊಂಡಿರಾ. ಓಕೆ, ಇದನ್ನು ಎರಡು ಕಡೆ ನಾವು ನೆಗೆಟಿವ್ ನಂಬರ್ಸ್ ಅಂದರೆ ಇವಾಗ ಎರಡು ಸೈಡ್ ಎರಡು ಲಿಮಿಟ್ ಏನಿರುತ್ತೆ ನೆಗೆಟಿವ್ ಇದ್ದಾಗ, ಇಲ್ಲಿ ಮಿಡಲ್ದಲ್ಲಿ ವೇರಿಯೇಬಲ್ ಇದ್ದರೆ ಏನಾದರೂ ಇದ್ದರೆ ಇಲ್ಲಿ ಎರಡು ಸೈಡ್ ನೆಗೆಟಿವ್ ಇದ್ದಾಗ ನಾವೇನಾದರೂ ಅದನ್ನು ರೆಸಿಪ್ರೋಕಲ್ ತೊಗೊಂಡಾಗ ಹೀಗೆ ರೆಸಿಪ್ರೋಕಲ್ ತೊಗೊತೇವೆ, ಆವಾಗ ಏನಾಗುತ್ತೆ ಸೈನ್ ಚೇಂಜ್ ಆಗುತ್ತೆ ನೆನ್ಪಿಟ್ಟಿರಿ. ಅದೇ ಪಾಸಿಟಿವ್ ನಂಬರ್ಸ್ನಲ್ಲಿ ಸೈನ್ ಹಾಗೆ ಇರುತ್ತೆ, ಎ ಬಿ ಸಿ 1/a 1/b 1/c ಯಾವಾಗೂ ನಂಬರ್ಸ್ ಏನಾಗಿರುತ್ತೆ. ಸೊ ಮಕ್ಕಳೇ, ಇಲ್ಲಿ ಸೈನ್ ಐತಲ್ಲ, ಇಲ್ಲೂ ಸೈನ್ ಚೇಂಜ್ ಆಗುತ್ತೆ, 1/b 1/b 1/c ಇಲ್ಲಿ ಸೈನ್ ಚೇಂಜ್ ಆಗುತ್ತೆ. ನೀವು ಬೇಕಾದರೆ ನಂಬರ್ಸ್ನಲ್ಲಿ ತೊಗೊಂಡು ನೋಡ್ಬೋದು. ಅಂದರೆ ರೆಸಿಪ್ರೋಕಲ್ ತೊಗೊಂಡಾಗ ಯಾವಾಗೂ ಸೈನ್ ಚೇಂಜ್ ಆಗುತ್ತೆ. ಆದರೆ ಇಲ್ಲಿ ಯಾವಾಗೂ ಎರಡು ನಂಬರ್ಸ್ ಪಾಸಿಟಿವ್ ಇರಬೇಕು, ಇಲ್ಲಾಂದರೆ ಎರಡು ಲಿಮಿಟ್ಸ್ ಪಾಸಿಟಿವ್ ಇರಬೇಕು, ಇಲ್ಲಾಂದರೆ ಎರಡು ಲಿಮಿಟ್ಸ್ ನೆಗೆಟಿವ್ ಇರಬೇಕು. ಮೂರನೇ ಕೇಸ್ನಲ್ಲಿ ಯಾವಾಗಾದರೂ ನಿಮಗೆ ಪಾಸಿಟಿವ್ ನೆಗೆಟಿವ್ ಹೀಗೆ ಏನಾದರೂ ಬಂದರೆ, ಇಲ್ಲಾಂದರೆ ನೆಗೆಟಿವ್ ಪಾಸಿಟಿವ್ ಏನಾದರೂ ಬಂದರೆ ದಯವಿಟ್ಟು ಇಲ್ಲಿ ರೆಸಿಪ್ರೋಕಲ್ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ಗೊತ್ತಾಗಲ್ಲ. ಇವಾಗ ಕೆಲವೊಮ್ಮೆ ನಂಬರ್ ಲೈನಲ್ಲಿ 0 ಇರುತ್ತೆ, ಇಲ್ಲಿ ನಿಮ್ದು ಏನೋ ಸಿ ಇದೆ, ಇಲ್ಲಿ ಎ ಇದೆ ಅಂದ್ಕೊಳ್ಳಿ. ಬಿ ಏನಾದರೂ =0 ಆತಂದರೆ, ಅಂದರೆ ಇವಾಗ 1/b = 1/0 ವಿಚ್ ಗಿವ್ಸ್ ಯು 1/∞ ಕೊಡುತ್ತೆ. ಇನ್ಫಿನಿಟಿ ಅಂತೂ ಅದನ್ನು ಮ್ಯಾಚ್ ಮಾಡೋದಕ್ಕೆ ನಾಟ್ ಡಿಫೈನ್ಡ್ ಇರುತ್ತೆ ಅದು. ಸೊ ಅದಕ್ಕೋಸ್ಕರ ಇದರೊಳಗೆ ಮಾಡೋಕ್ಕೆ ಹೋಗಬೇಡಿ, ದಿಸ್ ಈಸ್ ನಾಟ್ ಪಾಸಿಬಲ್. ಇವೆರಡರೊಳಗೆ ಮಾಡಿದ್ದಾಗ ನಿಮಗೆ ಸೈನ್ ಚೇಂಜ್ ಆಗುತ್ತೆ, ಎರಡು ಕಡೆ ಸೈನ್ ಚೇಂಜ್ ಆಗುತ್ತೆ. ಓಕೆ, ನೀವು ಬೇಕಾದರೆ ಎಕ್ಸಾಂಪಲ್ ಇಲ್ಲಿ ತೊಗೊಂಡು ನೋಡ್ಬೋದು. ಇವಾಗ ಮೂರು ಎಕ್ಸಾಂಪಲ್ ಇವೆ. ಮೂರು ಎಕ್ಸಾಂಪಲ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ವಿಡಿಯೋ ತುಂಬ ಉದ್ದಾಗ್ಬಿಟ್ಟಿದೆ, ಸೊ ಲಾಂಗ್ ವಿಡಿಯೋ ಆಗಿದೆ ಇದನ್ನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ಸಾಲ್ವ್ ಮಾಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಸ್ತೇನೆ.